ಹಾಯ್ ವೀಕ್ಷಕರೇ, ಹೇಗಿದ್ದೀರಾ ಎಲ್ಲರೂ? ಆಗಿರೋ ಒಂದು ಬೀಟ್ರೂಟ್ ಪಲ್ಯನ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಲಾಸ್ಟ್ ಟೈಮ್ ನಾನು ನಿಮಗೆ ಕ್ಯಾರೆಟ್ ಪಲ್ಯನ ಹೇಳಿ ತೋರಿಸಿದ್ದೆ. ಸೊ ಏನಪ್ಪ ಇವಳು ಬರೀ ಸಿಂಪಲ್ ತೋರಿಸ್ತಾಳೆ ಅಂತ ಅಂದ್ಕೊಂಬೇಡಿ. ಸೊ ಇದು ಕೆಲವೊಬ್ರಿಗೆ ಈ ಥರ ಗೊತ್ತಿರಲ್ಲ. ಸೊ ನಾನು ಸ್ವಲ್ಪ ಟೇಸ್ಟಿಯಾಗಿ ಮಾಡೋದು ಹೇಗೆ, ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಸೊ ಸಿಂಪಲ್, ನಾನೇನೊಂದು ಡಿಫಿಕಲ್ಟು ರೆಸಿಪಿ ತೋರಿಸಲ್ಲ. ಸಿಂಪಲ್ ಆಗಿದೆ. 4 ಸಾಮಗ್ರಿಗಳು ಬೇಕಾಗಿರೋದು. ಒಂದು ಈರುಳ್ಳಿ, ಇದೊಂದು ಬೀಟ್ರೂಟ್. ಈ ಬೀಟ್ರೂಟ್ನ ತುರಿದು ಹಾಕ್ಕೋಬೋದು, ಇದಾದ್ರೆ ಹಿಂಗೆ ಚಿಕ್ಕದಾಗಿ ಹೆಚ್ಚು ಇಟ್ಕೋಬೋದು. ಸೊ ನಾನು ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಮತ್ತು ಹಸಿಮೆಣಸು, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಕೊತ್ತಂಬರಿ ಸೊಪ್ಪು. ಸೊ ಇದು 4 ಸಾಮಗ್ರಿಗಳನ್ನು ಯೂಸ್ ಮಾಡಿಬಿಟ್ಟು ಹೇಗೆ ಬೀಟ್ರೂಟ್ ಪಲ್ಯನ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಒಂದು ಬಂಡಿನ ಹೀಗೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಒಂದು ಕುಕ್ಕರಲ್ಲಿ 1 ವಿಸಿಲ್ ಹಾಕಿ ಬೇಯಿಸ್ಕೊತೀನಿ. ಯಾಕೆಂದರೆ ಬೀಟ್ರೂಟ್ ಬೇಗ ಬೇಯಲ್ಲ. ಸೊ ಜಸ್ಟ್ ಇದೆಲ್ಲ ಹಾಕಿಬಿಟ್ರೆ, ಸೊ ಬೀಟ್ರೂಟ್ನ ಕೆಲವೊಂದು ಹಿಂಗೆ ತುರಿದ್ಬಿಟ್ಟು ಹಾಕ್ಕೊಂಡ್ರೆ ಬೇಗ ಬೇಯುತ್ತೆ. ಸೊ ಈ ಥರ ಕಟ್ ಮಾಡಿರೋದಕ್ಕೆ ನಾವು ಕುಕ್ಕರಲ್ಲಿ 2 ವಿಸಿಲ್ನ ಕುಗ್ಸ್ಕೋಬೇಕಾಗತ್ತೆ, ಅಂದರೆ ಬೇಗ ಬೇಯುತ್ತೆ. ಸೊ ಇದನ್ನು ನಾನು ಕುಕ್ಕರಲ್ಲಿಟ್ಟು 2 ವಿಸಿಲ್ನ ಕುಗ್ಸ್ಕೊತೀನಿ ವೀಕ್ಷಕರೇ. ನೋಡಿ ವೀಕ್ಷಕರೇ, ಸಾಸಿವೆನ ಹಾಕ್ಕೊಂಡಿದ್ದೀನಿ. ಸಾಸಿವೆ ಸಿಡಿಬೇಕು. ಈರುಳ್ಳಿನ ಚೆನ್ನಾಗಿ ಬೇಯಿಸ್ಕೋಬೇಕು. ಕಾಣಿಸ್ತಾ ಇದೆಯಲ್ಲ ನೋಡಿ. ಸೊ ಇದು ಒಂದು ಸ್ವಲ್ಪ ಬೆಂದ ಮೇಲೆ ನಾವು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೋಬೇಕು. ಇದು ಆಪ್ಷನಲ್ಲು. ಸೊ ಇದು ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಪಲ್ಯ. ಸೊ ನಾನು ಹಾಕ್ಕೋತಿದ್ದೀನಿ. ಹಾಕ್ಕೋಬೇಕು. ಹಿಂಗೆ ಹಾಕಾದ್ಮೇಲೆ ಸ್ವಲ್ಪ ತೊಳಸ್ಕೋಬೇಕು ನೋಡಿ. ಹಿಂಗೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತು ಹೆಲ್ತಿಗೆ ತುಂಬ ಒಳ್ಳೆಯದು. ಗ್ಯಾಸಿಗೆ ಸಾಗಲ್ಲ ಹಿಂಗೆ ಹಾಕ್ಕೊಂಡ್ರೆ. ಸೊ ಇದನ್ನು ಸ್ವಲ್ಪ ಹೊತ್ತಿಗೆ ಸ್ಪ್ರೆಡ್ ಮಾಡಿ ಸ್ವಲ್ಪ ಹೊತ್ತು ಮುಚ್ಚಿಡಬೇಕು. ಯಾಕಂದರೆ ಈರುಳ್ಳಿ ಚೆನ್ನಾಗಿ ಬೆಂದರೆ ಒಳ್ಳೆ ಟೇಸ್ಟ್ ಬರುತ್ತೆ ಪಲ್ಯ. ಸೊ ಇದನ್ನು ಚೆನ್ನಾಗಿ ಮುಚ್ಚಿಡಬೇಕು ನೋಡಿ. ಈ ಥರ ಮುಚ್ಚಿಟ್ಬಿಟ್ಟು ಚೆನ್ನಾಗಿ ಬೇಯುತ್ತೆ. ಮತ್ತು ಈ ಥರ ಬೆಂದಾದಮೇಲೆ ನಾವು ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೋಬೇಕು ನೋಡಿ. ಕಾಣಿಸ್ತಾ ಇದೆಯಲ್ಲ ಜಿಂಜರ್ ಗಾರ್ಲಿಕ್ ಪೇಸ್ಟು. ಸೊ ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಬರುತ್ತೆ ಸ್ವಲ್ಪ ಹೊತ್ತು ಬೆಂದಾದ್ಮೇಲೆ ಹಾಕ್ಕೊಂಡ್ರೆ. ಹಾಕ್ಬಿಟ್ಟು ಈ ಥರ ತೊಳಸ್ಕೋಬೇಕು. ತೊಳಸ್ಬಿಟ್ಟು ಮುಚ್ಚಿಡಬೇಕು. ಸೊ ಚೆನ್ನಾಗಿ ಬೇಯುತ್ತೆ ಇದರಲ್ಲಿ. ನೋಡಿ ಈ ಥರ ಚೆನ್ನಾಗಿ ತೊಳಸ್ಕೋಬೇಕು. ಕಾಣಿಸ್ತಾ ಇದೆಯಲ್ಲ ವೀಕ್ಷಕರೇ ನೋಡಿ. ಚೆನ್ನಾಗಿ ಬೆಂದಿದೆ. ಸೊ ಇವಾಗ ನಾವು ಇದಕ್ಕೆ ಬೀಟ್ರೂಟ್ನ ಹಾಕ್ಕೊಳ್ಳೋಣ. ಕುಕ್ಕರಲ್ಲಿ ವಿಸಿಲ್ ಮಾಡಿಸ್ಕೊಂಡಿದ್ನಲ್ಲ, ಸೊ ಬೀಟ್ರೂಟ್ನ ಇದಕ್ಕೆ ಹಾಕ್ಕೊಳ್ಳೋಣ. ನೀರು ಹೇಳುತ್ತೆ, ಜಸ್ಟ್ ಕುಕ್ಕರಿಂದ ಬೇಯಿಸಿದ್ದಲ್ವ, ಸ್ವಲ್ಪ ನೀರು ಹೇಳ್ತಾ ಇದೆ. ಯಾಕೆಂದ್ರೆ ಜಾಸ್ತಿ ನಾವು ಕುಕ್ಕರ್ನ ಡೈರೆಕ್ಟಾಗಿ ಬಿಟ್ಟು ಸ್ವಲ್ಪ ನೀರು ಬಂದುಬಿಡುತ್ತೆ. ಈರುಳ್ಳಿ ಬೆಂದಾದ ನಂತರ ನಾನೆಲ್ಲ ಕುಕ್ಕರಲ್ಲಿ ಬೇಯಿಸ್ಕೊಂಡಿರೋ ಚಿಕ್ಕ ಬೀಟ್ರೂಟ್ನ ಹಾಕಿಬಿಟ್ಟು ತೊಳಸ್ಕೊತಿದ್ದೀನಿ ಚೆನ್ನಾಗಿ. ಹಾಗೆ ಮಿಕ್ಸರಲ್ಲೊಂದು ಹಾಗೆ ನಾವು ಯಾಕಂದರೆ ನಾನು ಈ ಈರುಳ್ಳಿನ ಬೆಂದಾದ ನಂತರ ಸೊ ಬೀಟ್ರೂಟ್ನ ನಾವು ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಿದ್ದೀವಲ್ಲ ಅದನ್ನು ಒಂದೊಂದಾಗಿ ಹಾಕ್ಕೊತಿದ್ದೀನಿ. ಸೊ ನೋಡಿ ಈ ಥರ ಬರುತ್ತೆ. ಸೊ ಸ್ವಲ್ಪ ಹೊತ್ತು ನಾವು ಇದನ್ನು ಸಿಮ್ಮಲ್ಲಿಟ್ಟು ಬೇಯಿಸ್ಕೋಬೇಕು. ಸೊ ಆಲ್ರೆಡಿ ಬೀಟ್ರೂಟ್ ಬೆಂದಿದೆ, ಅದರಿಂದ ಸ್ವಲ್ಪ ಬೇಯಬೇಕು. ಸೊ ಹಾಗೆ ನಾವು ಅದಕ್ಕೆ ಮುಚ್ಚಿಟ್ಕೊಳ್ಳೋಣ ಸ್ವಲ್ಪ ಹೊತ್ತು, 1-2 ನಿಮಿಷ ಚೆನ್ನಾಗಿ ಬೇಯಲಿ. ಸಿಮ್ಮಲ್ಲಿ ಹಾಕಿಟ್ಕೋಬೇಕು. ಸೊ ಇವಾಗ ಉಪ್ಪು ಹಾಕ್ಕೋಬೇಕು ನಾವು. ಸೊ ರುಚಿಗೆ ಎಷ್ಟು ಬೇಕೋ ಅಷ್ಟು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ಸೊ ನಾವು ಇದಕ್ಕೆ ಸಕ್ಕರೆ ಹಾಕ್ಕೊಳ್ಳಲ್ಲ, ಯಾಕೆಂದರೆ ಬೀಟ್ರೂಟ್ ಆಲ್ರೆಡಿ ಅದ್ರ ಸಿಹಿಯಾಗೇ ಇರುತ್ತೆ ಬೀಟ್ರೂಟು. ಸೊ ಉಪ್ಪು ಹಾಕ್ಕೊಂಡು ಹಿಂಗೆ ಚೆನ್ನಾಗಿ ತೊಳಸ್ಕೋಬೇಕು ವೀಕ್ಷಕರೇ ನೋಡಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೋಬೇಕು. ಸೊ ಬೀಟ್ರೂಟ್ ಕೂಡ ಚೆನ್ನಾಗಿ ಬೆಂದಿದೆ. ಇವಾಗ ಮಸಾಲೆ ಹಾಕ್ಕೊಳ್ಳೋಣ. ಜೀರಾ ಧನಿಯಾ ಪೌಡ್ರನ್ನ ಹಾಗೆ ಮಾಡಿಟ್ಕೊಂಡಿದ್ದೆ ಮುಂಚೆ. ಸೊ ಜೀರಾ ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ. ಚೆನ್ನಾಗಿ ತೊಳಸ್ಕೋಬೇಕು ಈ ಥರ. ಮಸಾಲ ಪುಡಿ ಕೂಡ ಹಾಕ್ಕೊತಿದ್ದೀನಿ ಇದಕ್ಕೆ. ಸೊ ಎಷ್ಟು ಬೇಕೋ ಅಷ್ಟು. ಸೊ ಮಸಾಲ ಪುಡಿ ಹಾಕ್ಕೊಳ್ಳಿ. ನಿಮ್ಗೆ ಯಾವ್ದು ಗರಂ ಮಸಾಲ ಪುಡಿ ಬೇಕಾದ್ರೂ ಹಾಕ್ಕೊಬೋದು. ನಾನೊಂದು ಪಲ್ಯದ ಪುಡಿ ಅಂತ ಸಿಗುತ್ತೆ, ಸೊ ಅದನ್ನು ಹಾಕ್ಕೊತಿದ್ದೀನಿ. ಸೊ ಈ ಪಲ್ಯಕ್ಕೆಲ್ಲ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಈ ಮಸಾಲ. ಸೊ ನಿಮ್ಗೆ ಯಾವ್ಯಾವ ಮಸಾಲ ಇದೆ ಅದನ್ನು ಹಾಕ್ಕೋಬೋದು, ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಮಸಾಲ. ಸೊ ಬರೀ ಖಾಲಿ ಪ್ಲೇನ್ ಪಲ್ಯ ಮಾಡಿದ್ರೆ ಅಷ್ಟು ಟೇಸ್ಟ್ ಬರೋಲ್ಲ. ಸೊ ನಾವು ನೋಡ್ಕೊಳ್ಳಿ ವೀಕ್ಷಕರೇ. ಸೊ ಈ ಮಸಾಲ ಹಾಕ್ಬಿಟ್ಟು ಚೆನ್ನಾಗಿ ತೊಳಸ್ಕೊತೀನಿ. ಇದು ಪಲ್ಯದ ಪುಡಿ ಅಂತಲೂ ಸಿಗುತ್ತೆ, ಅದನ್ನು ಹಾಕ್ಕೊಂಡಿದ್ದೀನಿ. ಇವಾಗ ನಾವು ಸ್ವಲ್ಪ ಲೆಮನ್ ಅಂದರೆ ಲಿಂಬೆಹಣ್ಣಿನ ರಸನ ಹಾಕ್ಕೋಬೇಕು. ಯಾಕೆಂದರೆ ಹುಳಿ ಬರಬೇಕಲ್ವ ಪಲ್ಯಕ್ಕೆ. ಸೊ ನಾವೀಗ ಲಿಂಬೆಹಣ್ಣಿನ ರಸನ ಹಿಂಡ್ಬಿಟ್ಟು ಹಾಕ್ಕೋಬೇಕು ವೀಕ್ಷಕರೇ ನೋಡಿ.
ನೋಡಿ ವೀಕ್ಷಕರೇ, ಇದು ಲಿಂಬೆಹಣ್ಣು ರಸ ಹಾಕ್ಬಿಟ್ಟು ಚೆನ್ನಾಗಿ ತೊಳೆಸ್ಕೋಬೇಕು. ನೋಡಿ ಚೆನ್ನಾಗಿ ಈ ಥರ ತೊಳೆಸ್ಕೋಬೇಕು. ನೋಡಿ, ಸೊ ಹೀಗೆ ಮಾಡಿಬಿಟ್ರೆ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗಬೇಕು ತರಕಾರಿ ಎಲ್ಲ. ತುಂಬ ಹೊತ್ತು ಇಡಬೇಡಿ ಈ ಥರ, ಯಾಕೆಂದರೆ ಲಿಂಬೆ ರಸ ಹಾಕೋದು ಕೈ ಬಂದುಬಿಡುತ್ತೆ ವೀಕ್ಷಕರೇ. ಇದು ನೋಡಿ ಕಾಣಿಸ್ತಾ ಇದೆಯಲ್ಲ. ಹೆಚ್ಚಿಟ್ಕೊತಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೋಬೇಕು. ಕೊತ್ತಂಬರಿ ಸೊಪ್ಪು ಹಾಕಾದ್ಮೇಲೆ ಚೆನ್ನಾಗಿ ತೊಳೆಸ್ಕೋಬೇಕು. ಈ ಥರ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ನೋಡಿ. ಸೊ ಬೆಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡಿ, ಟೇಸ್ಟ್ನ ಖಾರ ಎಲ್ಲ ಹೇಗಿದೆ ಅಂತೆಲ್ಲ ಚೆಕ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಬೀಟ್ರೂಟ್ ಪಲ್ಯ ರೆಡಿಯಾಗಿದೆ. ಸೊ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ವೀಡಿಯೋನ ಲೈಕ್ ಮಾಡಿ. ನೀವು ಮಾಡಿರೋ ಪ್ರತಿಯೊಂದು ಲೈಕು ಕೂಡ ನನಗೆ ಇನ್ನೂ ಹೊಸ ವೀಡಿಯೋ ಮಾಡೋಕ್ಕೆ ಪ್ರೋತ್ಸಾಹ ಕೊಡುತ್ತೆ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್.